ಸರ್ ನಾನು ಬೀದರಿಂದ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ ಸರ್. ಸರ್ ಇದೇನು ವಿಜಯವಾಣಿ ಚಾನಲ್ ಇದೆ ಸರ್, ಯೂಟ್ಯೂಬ್ ಚಾನಲ್ಲ ಅಥವಾ ಹೌದು ಸ್ಯಾಟಲೈಟ್ ಸರ್. ಚಾನಲ್? ಡಿಶ್ ಚಾನಲ್ಲ, ಹೌದಾ? ಹಾಂ ಸರಿ ಸರ್, ಅದೊಂದು ಸುದ್ದಿ ಹಾಕಿದ್ರಲ್ಲ ತಾವು ಕೆ ಆರ್ ಎಸ್ ಪಕ್ಷದ ಬಗ್ಗೆ, ಹಾಂ ಸರ್ ಹೇಳಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆನಾ ಸರ್ ತಮಗೆ? ಹಾಂ ಸರ್, ಅಲ್ಲೇ ಪೂರ ಡೀಟೇಲ್ ಬಂದಿದೆ ನಿಮಗೆ. ಆಲ್ರೆಡಿ FIR ಆಗಿದೆಯಲ್ಲ ಸರ್ ಅದ್ರ ಬಗ್ಗೆ. FIR ಯಾರ ಮೇಲೆ ಆಗಿದೆ ಸರ್? ಹಲ್ಲೆ ಮಾಡಿದಾರಲ್ಲ ಅವ್ರ ಮೇಲೂ ಆಗಿದೆ FIR. ಹಾಂ, ಈಗ ಹಲ್ಲೆ ಒಳಗಾದವ್ರು ಯಾರು ಸರ್? KRS ಪಾರ್ಟಿ ಮೇಲೆ ಅವರ ಮುಖದ ಮೇಲೆ ಬ್ಲಡ್ ಬರುತ್ತಲ್ಲ ಸರ್. ಹೌದು ಸರ್. ಹಾಂ ಅಲ್ಲ, ಮುಖದ ಮೇಲೆ ಬ್ಲಡ್ ಬರುತ್ತೆ, ಓಕೆ ಸರ್. ಹಾಂ. ಬಟ್ ಹೊಡೆದವ್ರು ಯಾರು ಅಂತ ಗೊತ್ತಾಗಿದ್ದೇನೆ ಸರ್? ಅಲ್ಲಿ ನಾವೊಂದು ವಿಡಿಯೋ ಹಾಕಿದ್ವಲ್ಲ, ಅದರಲ್ಲಿ ಸಾರ್ವಜನಿಕರು ಎಲ್ಲ ಸೇರ್ಕೊಂಡಿದ್ದಾರೆ ನೋಡಿ ಸರ್, ಅದರಲ್ಲೇ ಇದೆ. ಅಲ್ಲ ಸರ್, ಸ್ವಲ್ಪ ಯಾವುದಾದ್ರೂ ನೀವು ಒಂದು ಸುದ್ದಿ ಚಾನಲ್ನವರು ಹಾಂ ಯಾವುದೇ ಒಂದು ಮಾಹಿತಿ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಬೇಕು ಸರ್. ಹಾಂ ತಿಳ್ಕೊಂಡು ಸುದ್ದಿ ಮಾಡಿದ್ರೆ ಒಳ್ಳೇದು ಸರ್. ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಏನೋ ಸ್ವಲ್ಪ ಗೊತ್ತಾದಾಗ ಮತ್ತೆ ಇವ್ರ ಪಕ್ಷದವ್ರು ಸುಮ್ಮನೆ ಕೊಡಲ್ಲ ಸರ್. ತಮ್ಮ ವಿರುದ್ಧ ಏನಾದರೂ ಇದು ಮಾಡಿದಾಗ ಅದು ಸಮಸ್ಯೆ ಆಗುತ್ತೆ ಸರ್. ಇಲ್ಲ ಸರ್, ಅಲ್ಲೆಲ್ಲ ವಿಡಿಯೋದಲ್ಲೇ ಪ್ರೂಫ್ ಇದೆಯಲ್ಲ ಸರ್, ಕೈ ಮಾಡಿರೋದು ಸಾರ್ವಜನಿಕರು. ಆಯಿತು, ಮಾಡಿದ್ದಾರೆ ಸರ್. ನಾನು ಸಂಪೂರ್ಣ ನೋಡಿನಿ. ನಾನು ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಮಿತಿ ವ್ಯಕ್ತಿ ನಾನು ಕೂಡ. ಓಕೆ. ಹಾಂ, ಅದು ಸಂಪೂರ್ಣ ಅರ್ಥಕೋಬೇಕು ಸರ್. ಈಗ ಹೊಡೆದವ್ರು ಯಾರು ಗೊತ್ತಾ ಸರ್? ಅದು ಇದಾನಲ್ಲ ಅವನು ಶಿವರಾಜ್ ಅಂತೇಳಿ, ಅವನು ಗುಂಡಗಳು, ಅವ್ರು ಚೇಲಗಳು, ಸಾರ್ವಜನಿಕರಲ್ಲ, ಅವ್ರು ಗ್ರಾಮಸ್ಥರಲ್ಲ. ಓಕೆ. ಯಾಕೆ ಹೊಡೆದಿದ್ದಾರೆ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅವನು ಸರ್ಕಾರಿ ವಾಹನನ ದುರುಪಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಪ್ರಶ್ನೆ ಮಾಡ್ತಾರೆ. ಹೌದು. ಅವ್ರು ಇಬ್ಬರೇ ಹೊಡೆದಿರೋದು, ಸಾರ್ವಜನಿಕರಲ್ಲ ಅಥವಾ ಗ್ರಾಮಸ್ಥರಲ್ಲ ಸರ್. ಓಕೆ. ಅಲ್ಲಿ ಏನಾಗುತ್ತೆ ಸರ್, ಕೆ ಆರ್ ಎಸ್ ಪಕ್ಷದವ್ರಿಗೆ ಸಾರ್ವಜನಿಕರು ಥಳಿಸ್ಯಾರ ಅಂತೇಳಿ ಮೆಸೇಜ್ ಹೋದಾಗ ಏನು ಗೊತ್ತಾಗುತ್ತೆ ಸರ್ ಜನತೆಗೆ? ಸರ್ ಈಗ ಅಂತ ಶರ್ಟ್ ಹಾಕೊಂಡಿದ್ದಾರೆ KRS ಹೌದು, ಪಾರ್ಟಿ. ಓಕೆ ಸರ್, ಓಕೆ. ಉಚ್ಚಾಟನೆ ಮಾಡ್ಬೇಕು ವಿನಃ ಅವ್ರು ಹೋಗಿ 1 ಲಕ್ಷ ಹೋಗಿ ಕೇಳೋದೆಲ್ಲ ತಪ್ಪಲ್ವಾ ಸರ್ ಅದು? ಆ ಥರ ಅದು ತಮ್ಮ ಕಡೆ ಏನಾದರೂ ಇದೆಯಾ ಸರ್ 1 ಲಕ್ಷ ಕೇಳಿರೋದು? ಅಲ್ಲೇ ವಿಡಿಯೋದಲ್ಲಿ ಅವರೇ ಹೇಳಿದಾರಲ್ಲ ಸರ್, ಅದಕ್ಕೆ ಅವನು ವಿಡಿಯೋ ಮಾಡೋದವನು ಕೂಡ ಅವನು ಇವ್ರ ವಿರೋಧಿನೇ. ಓಕೆ. ಹಾಂ, ಯಾವನು ವಿಡಿಯೋ ಮಾಡ್ತಾ ಇದ್ದಾನಲ್ಲ ಹ್ಮ್. ಅವನ ಪಕ್ಷದ ವಿರೋಧಿ. ಇವ್ರು ಕೇಳಿದ್ದೇನಾದ್ರೂ ಎವಿಡೆನ್ಸ್ ಕೊಡಿ ಸರ್. ಅವ್ರು 1 ಲಕ್ಷ ಕೇಳಿದ್ದಾರೆ ಅಂತ ಆ ವ್ಯಕ್ತಿನೇ ಬಾಯ್ಬಿಟ್ಟು ಅಲ್ಲ, ಹೇಳಿ. ಆ ವ್ಯಕ್ತಿ ಹೇಳಿ ಸರ್. ಈ ವ್ಯಕ್ತಿ ಯಾರಿಗೆ ಕೇಳಿದಾನಲ್ಲ, ಯಾರು ಶಿವರಾಜ್ ಅಂತೇಳಿ ಅವ್ರಿಗೆ, ಅಥವಾ ಯಾರು ಹೊಡಿತಾ ಇದ್ದಾರಲ್ಲ ಅವ್ರಿಗೆ ಇವ್ರು ಕೇಳಿದ್ದು ಏನಾದರೂ ಎವಿಡೆನ್ಸ್ ಇದ್ರೆ ಕೊಡಿ ಸರ್. ಸುಮ್ಮನೆ ಏನೋ ಒಂದು ರಾಜ್ಯದಲ್ಲಿ ಪಕ್ಷ ಬೆಳೀತಾ ಇದೆ ಸರ್, ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಹಾಂ ಬೆಳ್ಳಿ, ಸಂತೋಷ ಸರ್. ಹಾಂ, ಯಾಕಂತಂದ್ರೆ ನಿಮ್ಮಂಥವ್ರು ಮಾಧ್ಯಮದಿಂದ ಇದು ಆಗ್ತಾ ಹೋಯ್ತು ಅಂತಂದ್ರೆ ಕಡಿಮೆ ಆಗ್ತದೆ ಸರ್ ಅವ್ರ ಬಲ. ಯಾರು ಭ್ರಷ್ಟಾಚಾರ ವಿರುದ್ಧ ಯಾರು ಹೋರಾಡ್ತಾ ಇದಾರಲ್ಲ ಸರ್, ಅವ್ರಿಗೆ ಸ್ವಲ್ಪ ಬಲ ಕಡಿಮೆ ಆಗುತ್ತೆ ಸರ್. ಅಲ್ಲ ಸರ್, ಹೋರಾಟ ಮಾಡ್ಲಿಕ್ಕೆ. ಈಗ ಅವ್ರು ಏನೇ ಹೋರಾಟ ಇದ್ರು ಮಾರ್ನಿಂಗು ಅಥವಾ ಇದು ಮಾಡ್ಕೋಬೋದಲ್ವಾ ಸರ್? ಅವ್ರು ಕೇಳೋ ಅವಶ್ಯಕತೆ ಸರ್ ಮಾರ್ನಿಂಗ್ ಮಾಡ್ಬೋದು, ನಾನು ಒಪ್ಕೊಂಡೆ. ಬಟ್ ಅಷ್ಟೊತ್ತಲ್ಲಿ ಅವಾಗ ಸರ್ ಅಲ್ಲಿ ಅವ್ರ ಜೊತೆ ಇದ್ದ ವ್ಯಕ್ತಿ ಇನ್ನೊಬ್ಬ ಓಡೋಗಿದ್ದಾರೆ, ಅವರು ಧೈರ್ಯವಾಗಿ ಫೇಸ್ ಮಾಡ್ಬೋದಾಗಿತ್ತಲ್ವಾ? ಸರ್ ಫೇಸ್ ಮಾಡಬಹುದಿತ್ತು. ಅವ್ರ ಕೈಯಲ್ಲಿ ಏನಿತ್ತು ಸರ್? ಮೊಬೈಲ್ ಇತ್ತು, ವಿಡಿಯೋ. ಅವ್ರು ಏನ್ ಮಾಡ್ತಿದ್ರು? ತಕೊಂಡು ನಾಶ ಮಾಡ್ತಿದ್ರು. ನಾಶ ಮಾಡಿದಾಗ ಜನರಿಗೆ ಏನಾಗ್ತಿತ್ತು ಸರ್? ಇವ್ರು ನಿಜನೇ ಕೇಳಿರ್ಬಹುದೇನೋ ಅಂತ ಅನಿಸ್ತಿತ್ತು. ಆತನ ಹತ್ರ ಸಾಕ್ಷಿ ಇದೆ ಸರ್, ಏನಾಗಿದೆ ಅಂತ ಹೇಳಿ ಸಂಪೂರ್ಣ ಓಡೋಗಿದ್ದಾನೆ. ಹಾಂ, ಅವ್ರು ರೆಕಾರ್ಡ್ ಮಾಡಿರೋ ಇದ್ರೆ ವಿಡಿಯೋ ಕಳಿಸಿ ಸರ್, ಅದು ಕ್ಲಾರಿಟಿ ವಿಡಿಯೋ ಅಂತ ಮತ್ತೆ ಹಾಕ್ತೀವಿ. ಚೆನ್ನಯ್ಯ ಅಂತ ಹೇಳಿ, ಓಕೆ, ಚೆನ್ನಯ್ಯ ಸಿ ಅಂತ ಹೇಳಿ ಬರುತ್ತೆ ಸರ್ ಫೇಸ್ಬುಕ್ ಇದರಲ್ಲಿ, ಲೈವ್ ಅಲ್ಲಿ ಸಂಪೂರ್ಣ ಲೈವ್ ಇದೆ ಸರ್. ಆ ವ್ಯಕ್ತಿ ಓಡೋಗಿ ಎಲ್ಲಿಗೆ ಹೋಗಿದ್ದಾನೆ, ಏನ್ ಹೇಳಿದಾನೆ, ಅಲ್ಲಿಂದ ಯಾಕೆ ಓಡ್ದ, ಈ ವ್ಯಕ್ತಿಗೆ ಯಾಕೆ ಕೂಡ ಹಾಕಿದ್ರು, ಎಲ್ಲ ಡೀಟೇಲ್ ಇದೆ ಸರ್. ಇನ್ನೊಂದು, ರಾತ್ರಿ ಟೈಮಲ್ಲಿ ಯಾಕೆ ಮಾಡಬೇಕಾಗಿತ್ತು ಅಂದಾಗ, ಆಲ್ರೆಡಿ ಸರ್ಕಾರಿ ವಾಹನನ ಒಂದು ಶೆಡ್ ಅಲ್ಲಿ ತಂದು ನಿಲ್ಸಿದಾನೆ ಸರ್. ಆ ಕ್ಷೇತ್ರಕ್ಕೆ ಬರಲ್ಲದು. ಅಂದ್ರೆ ಡ್ಯೂಟಿ ಅವರಲ್ಲಿ ಇರ್ಲಿ, ಅವ್ರು ಓಡಾಡ್ಲಿ, ಅವ್ರಿಗೆ ಡ್ಯೂಟಿ ಅವರಲ್ಲಿ ಓಡಾಡ್ಲಿಕ್ಕೆ ಕೊಟ್ಟಿರೋದು ಸರ್ಕಾರ ವಾಹನ. ಆ ಟೈಮ್ ಏನು ಸರ್ ಅವ್ನು ವಾಹನ ತಗೊಂಡು ಓಡಾಡೋದು? ಅದಕ್ಕೆ ಇವರು ಪ್ರಶ್ನೆ ಮಾಡಿರೋದು. ಬಟ್ ನಮ್ಮ ಹತ್ರ ಎಷ್ಟು ವಿಡಿಯೋ ಬಂದಿರುತ್ತೆ ಅಷ್ಟು ಮಾತ್ರ ಹಾಕೋಕ್ ಸಾಧ್ಯ ಅಲ್ವಾ ಸರ್ ನಾವು? ಇಲ್ಲ ಹಾಕಿ ಸರ್, ಹಾಕಿ. ನಾನು ಹೇಳ್ತಾ ಇಲ್ಲ, ಇವ್ರು ಇದ್ರೆ ಖಂಡಿತ ಕೊಡಿ, ನಾವು ಹಾಕ್ತೀವಿ. ಸಪೋಸ್ ನೀವು ಮಾಡೋದು ಸರಿ, ಅವ್ರು ಮಾಡೋದು ತಪ್ಪು ಅಂತ ಇದ್ರೆ ಕೊಡಿ, ಅದಕ್ಕೇನಿಲ್ಲ, ಆ ವಿಡಿಯೋ ಕಳ್ಸಿ ಸರ್. ಇಲ್ಲ, ಈಗ ಇವ್ರು ಒಂದ್ ವೇಳೆ ಮಾಡಿದ್ದು ತಪ್ಪೇ ಆಗಿದ್ರೆ ಅವನು ಒಂದು FIR ಮಾಡಿಸ್ಬೇಕಿತ್ತು ಇವ್ರ ಮೇಲೆ. ದುಡ್ಡು ಕೇಳಿಸಿದ್ದು ಏನಾದ್ರು ಸಾಕ್ಷಿ ಇದ್ದಾಗ ಮುಂಜಾನೆ ಹಿಡ್ಕೊಂಡೋಗಿ FIR ಮಾಡಿಸಿ ಠಾಣೆ ಕೊಡ್ಬೋದಿತ್ತು. ಅವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಯಾರು ಸರ್ ಅವಕಾಶ ಕೊಟ್ಟಿದ್ದು? ಇದೇನಾ ಕಾನೂನಲ್ಲಿ ಅವಕಾಶ ಆ ಥರ?
ಇಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಅವ್ರು ಏನಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ ಬಂದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ ಸರ್ ಮ್ಯಾಟ್ರು. ಆಯ್ತು ಸರ್, ದುಡ್ಡು ಯಾರು ಮ್ಯಾನ್ ಹ್ಯಾಂಡ್ಲ್ ಸರ್ಕಾರ, ನೀವ್ ಹೇಳಿದ್ರಿ ಸರ್ಕಾರಿ ಅಧಿಕಾರಿ ಅಂತ, ಸರ್ಕಾರಿ ಅಧಿಕಾರಿ ಇನ್ನೊಬ್ರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡೋದು ಅಂದ್ರೆ ಆ ತರ ಇವ್ರು ಏನ್ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ ಸರ್. ಓಕೆ, ನಿಮ್ಮ ಪ್ರಕಾರ ಅವ್ರು 1,00,000 ಕೇಳಿದ್ರು ಅಂತ ನಾನು ಇಟ್ಕೊಳ್ಳೋಣ ಸರ್, ನೀವು ಅಂದ್ರೆ ಅವ್ರ ವಿಡಿಯೋದಲ್ಲಿ ಹೇಳಿರೋದನ್ನೇ ನಾವು ಜಸ್ಟ್ ಹಾಕಿದೀವಿ ಸರ್. ಓಕೆ ಓಕೆ ಸರ್, ಓಕೆ 1,00,000 ಕೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಅವ್ರು ಏನ್ ಮಾಡ್ಬೇಕು ಸರ್ ಇವರಿಗೆ? ಯಾರು ಈಗ ಯಾರ ಹತ್ರ ಕೇಳಿದಾರಲ್ಲ ಅವರು ಇವ್ರಿಗೆ ಹಿಡ್ಕೊಂಡು ಥಳಿಸ್ಬೇಕಾ? ಬಟ್ ಅಲ್ಲಿ ಏನು ಆ ವಿಡಿಯೋಕ್ಕಿಂತ ಮುಂಚೆ ಏನ್ ನಡೆದಿದೆ ಅಂತ ಅಲ್ಲಿ ಇದೆ ಸರ್ ನನ್ನ ಕಡೆ. ಈ ಅಥವಾ- ಫೇಸ್ಬುಕ್ ಅಲ್ಲಿ ಇದೆ ಸರ್, ಸಂಪೂರ್ಣ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗಿದೆ, ಇಡೀ ರಾಜ್ಯ ನೋಡ್ತಾ ಇದೆ. ಓಕೆ, ಹಾ, ನಮಗೆ ಅದ ಏನ್ ಇತ್ತು ಅಷ್ಟು ಮಾತ್ರ ತೋರಿಸಿದೀವಿ ಸರ್. ಅದನ್ನ ನಾನು ತಿರ್ಚು ಇಲ್ಲ ಏನು ಇಲ್ಲ, ಜಸ್ಟ್ ಏನ್ ಬರ್ದಿದಾರಲ್ಲ ಸರ್, ಅದು ಸ್ವಲ್ಪ ಇದು ಅನಿಸ್ತಾ ಇದೆ, ಸಾರ್ವಜನಿಕರು ಥಳಿಸಿದ್ದಾರೆ KRS ಪಕ್ಷದವರಿಗೆ ಅಂದ್ರೆ ಅದು ಉಲ್ಟಾ ಆಗುತ್ತೆ ಸರ್. ಸಾರ್ವಜನಿಕರಲ್ಲ, ಅವ್ರು ಗೂಂಡಗಳವ್ರು, ಇಒ ಬಿಟ್ಟಿರ್ತಕ್ಕಂಥ ಗೂಂಡಗಳವ್ರು. ಓಕೆ, ನಾನು ಅದ್ರ ಬಗ್ಗೆ ನಿಮ್ಗೆ ಕೊಡ್ತೀನಿ, ಬೇಕಾದ್ರೆ ವಾಟ್ಸಪ್ ಮಾಡ್ತೀನಿ, ವಿಡಿಯೋ ಇದೆ, ಫೇಸ್ಬುಕ್ ಲಿಂಕ್ ಕಳಿಸ್ತೀನಿ. ಕಳಿಸಿ ಸರ್, ವಾಟ್ಸಪ್ ಅಲ್ಲಿ ಇದೇ ನಂಬರಿಗೆ ಕಳಿಸಿ. ಓಕೆ ಓಕೆ, ಆ ವಿಡಿಯೋ ನೋಡ್ಬಿಟ್ಟು ಕಳಿಸಿ.